ಪ್ರೆಸಿಡೆಂಟ್ ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ ಇವತ್ತು ಈ ಗ್ರೀನ್ ಎನರ್ಜಿ ಎಕ್ಸ್ಪೋ ಮತ್ತೆ ಈ ಏನು ಎಲೆಕ್ಟ್ರಿಕಲ್ ವೆಹಿಕಲ್ ಎಕ್ಸ್ಪೋನ ಸತತವಾಗಿ ಹಲವಾರು ವರ್ಷಗಳಿಂದ ನಾವು ಮೀಡಿಯಾ ಮ್ಯಾನೇಜ್ಮೆಂಟ್ ಸಹಯೋಗದೊಂದಿಗೆ ನಡೆಸಿಕೊಂಡು ಬರ್ತಾ ಇದ್ದೀವಿ. ಈ ವರ್ಷ 5ನೇ ವರ್ಷದ ಆವೃತ್ತಿಯಲ್ಲಿ ಬಹಳಷ್ಟು 100ಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸ್ತಾ ಇದೆ. ಮತ್ತೆ ಎಲ್ಲಾ ರೀತಿಯ 2 ವೀಲರ್ ಮತ್ತೆ 3 ವೀಲರ್ ಹೈಬ್ರಿಡ್ ವೆಹಿಕಲ್ ಸ್ಪೇರ್ ಪಾರ್ಟ್ಸ್ ಮತ್ತೆ ಟೆಸ್ಟ್ ಡ್ರೈವ್ ಎಲ್ಲದಕ್ಕೂ ನೋಡೋ ಅವಕಾಶಗಳು ಎಲ್ಲರಿಗೂ ಸಹಿತ ಸಿಗುವಂತ ಅವಕಾಶ ಇದೆ. ನಮ್ದು ಏನಿದೆ ಇವತ್ತು ಸರ್ಕಾರದ ಗುರಿ ಏನಿದೆ 2030ರಲ್ಲಿ 30% ವೆಹಿಕಲ್ಗಳು ಎಲೆಕ್ಟ್ರಿಕಲ್ ವೆಹಿಕಲ್ ಆಗಿರಬೇಕು ಅಂತ. ಈ ರೀತಿ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಹೆಚ್ಚು ಕಡಿಮೆ ಒಂದು ವರ್ಷಕ್ಕೆ 1 ಲಕ್ಷ ಕೋಟಿಗೂ ಹೆಚ್ಚಿಗೆ ನಾವು ಕ್ರೂಡ್ ಆಯಿಲ್ ಇಂಪೋರ್ಟ್ ನ ಫಾರಿನ್ ಎಕ್ಸ್ಚೇಂಜ್ ಅನ್ನ ಸೇವ್ ಮಾಡಬಹುದು. ಮತ್ತೆ ನಮ್ಮ ಏನು ಇಂಗಾಲದ ಹೊರಸೂಸುವಿಕೆ, ಕಾರ್ಬನ್ ಎಮಿಷನ್, ಕಾರ್ಬನ್ ಫುಟ್ ಪ್ರಿಂಟ್ಸ್ ಗಣನೀಯವಾಗಿ ತಗ್ಗಿ ನಮ್ಮ ಪರಿಸರ ಸ್ನೇಹಿಯಾದಂತಹ ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನ ಅಳವಡಿಸಿಕೊಳ್ಳೋದಕ್ಕೆ ಬಹಳ ಉಪಯೋಗಕಾರಿಯಾಗಿದೆ. ಈ 28, 29, 30 ಈ 3 ದಿವಸ ಎಲ್ಲರೂ ಬಂದು ಈ ಒಂದು ಉಪಯುಕ್ತವಾದ ಎಕ್ಸಿಬಿಷನ್ ಅಲ್ಲಿ ಮಾಹಿತಿ ಪಡ್ಕೊಂಡು ಇದನ್ನ ಅಳವಡಿಸಿಕೊಳ್ಳೋದ್ರಲ್ಲಿ ಎಲ್ಲರೂ ಹೆಚ್ಚಿಗೆ ಉತ್ಸಾಹ ತೋರಿಸಬೇಕು ಅಂತ ನಾನು ಬಯಸ್ತೇನೆ. ಶಿವಣ್ಣ, ಪ್ರೈಡ್ ಎನರ್ಜಿ ಎನ್ವೈರನ್ಮೆಂಟ್ ರಿಸೋರ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಒನ್ ಆಫ್ ದ ಆರ್ಗನೈಸರ್ ಗ್ರೀನ್ ವೆಹಿಕಲ್ ಎಕ್ಸ್ಪೋ. ಇದು 5ನೇ ಎಡಿಷನ್ ಎಕ್ಸ್ಪೋ.
ಇವತ್ತಿನ ದಿನ ನಮಗೆ ಮೊಬಿಲಿಟಿ ಇಂಡಸ್ಟ್ರಿ ಒನ್ ಆಫ್ ದ ಕೀ ಇಂಡಸ್ಟ್ರಿ ಬಿಕಾಸ್ ಆಫ್ ದ ಪೊಲ್ಯೂಷನ್ ಅಂಡ್ ಕಾರ್ಬನ್ ಎಮಿಷನ್. ಗವರ್ಮೆಂಟ್ ಆಫ್ ಇಂಡಿಯಾ ವಿಚ್ ಇಸ್ ಅಡ್ರೆಸಿಂಗ್ ಈ ಇಂಡಸ್ಟ್ರಿನ ನಾವು ಗ್ರೀನ್ ವೆಹಿಕಲ್ ಆಗಿ ಕನ್ವರ್ಟ್ ಮಾಡಿದ್ರೆ ನಮಗೆ ಒಂದು ಕಾರ್ಬನ್ ನ್ಯೂಟ್ರಲ್ ಆಗುತ್ತೆ, ಮತ್ತು ಇನ್ನೊಂದಾಗಿ ನಮಗೆ ಪಬ್ಲಿಕ್ ಹೆಲ್ತ್, ಪ್ರತಿಯೊಂದು ಅರ್ಬನ್ ಸಿಟಿನಲ್ಲಿ ನಮ್ಗೆ ಏನಾದ್ರು ಏರ್ ಪೊಲ್ಯೂಷನ್ ಆಗುತ್ತೆ, ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ, ಇವನ್ನ ಸಾಲ್ವ್ ಆಗಲಿಕ್ಕೆ ಬಹಳ ಅನುಕೂಲ. ಇದ್ರ ಬಗ್ಗೆ ಗವರ್ಮೆಂಟ್ ಆಫ್ ಇಂಡಿಯಾ ಬಹಳಷ್ಟು ಕಾರ್ಯಕ್ರಮಗಳನ್ನ ಹಾಕೊಂಡಿದೆ, ಯೋಜನೆಗಳನ್ನ ಹಾಕೊಂಡಿದೆ, ಬಹಳಷ್ಟು ಪಾಲಿಸಿಗಳನ್ನ ಬಿಟ್ಟಿದೆ. ಆ ಪಾಲಿಸಿ ಪ್ರಕಾರ ಪ್ರತಿಯೊಬ್ಬರು ಮ್ಯಾನುಫ್ಯಾಕ್ಚರ್ ಸಹ ಅವೇರ್ನೆಸ್ ಕ್ರಿಯೇಟ್ ಆಗಿ ಬಹಳಷ್ಟು ಜನ ಮ್ಯಾನುಫ್ಯಾಕ್ಚರಿಂಗ್ ಇಳಿತಾ ಇದ್ದಾರೆ. ಹೊಸ ಹೊಸ ಟೆಕ್ನಾಲಜಿ, ಹೊಸ ಹೊಸ ಇನ್ನೋವೇಷನ್ ಆಗ್ತಾ ಇದೆ, ಹೊಸ ಹೊಸ ಅಡ್ವಾನ್ಸ್ಮೆಂಟ್ ಬರ್ತಾ ಇದೆ. ಈ ಅಡ್ವಾನ್ಸ್ಮೆಂಟು ಮತ್ತು ಟೆಕ್ನಾಲಜಿ ಏನಿದೆ ಇದು ಜನಗಳಿಗೆ ಪರಿಚಯ ಆಗಬೇಕಂದ್ರೆ ಈ ರೀತಿ ಒಂದು ಎಕ್ಸ್ಪೋ ಏನಿದೆ, ಗ್ರೀನ್ ವೆಹಿಕಲ್ ಎಕ್ಸ್ಪೋ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ಲಾಟ್ಫಾರ್ಮ್. ಈಗ 5ನೇ ವರ್ಷಕ್ಕೆ ನಾವು ಕಾಲಿಟ್ಟಿರೋದ್ರಿಂದ ದಿಸ್ ಇಸ್ ಬಿಕಮ್ ಒನ್ ಆಫ್ ದ ಪ್ರೆಸ್ಟೀಜಿಯಸ್ ಪ್ಲಾಟ್ಫಾರ್ಮ್ ಇನ್ ದ ಕಂಟ್ರಿ. ಇಲ್ಲಿ ಪ್ರತಿಯೊಬ್ಬ ಸಾಮಾನ್ಯ ಜನತೆಗೆ ಇದ್ರ ಬಗ್ಗೆ, ಪ್ರತಿಯೊಂದು ವೆಹಿಕಲ್ಗಳ ಬಗ್ಗೆ ಏನೇನು ವೆಹಿಕಲ್ಗಳು ಇದಾವೆ ಅದನ್ನು ತಿಳ್ಕೊಳಕ್ಕೆ ಆಗುತ್ತೆ, ಕಂಪೇರ್ ಮಾಡ್ಲಿಕ್ಕಾಗುತ್ತೆ ಟೆಕ್ನಾಲಜಿನಲ್ಲಿ. ಎಲ್ಲರಿಗೂ ಇವತ್ತು ಎಲೆಕ್ಟ್ರಿಕಲ್ ವೆಹಿಕಲ್ ಗೊತ್ತಿದ್ರು ಸ್ವಂತ ನಾವು ದುಡ್ಡಾಗಿ ಪರ್ಚೇಸ್ ಮಾಡ್ಬೇಕಾದ್ರೆ ಒಂದು ಮನಸ್ಸಿಗೆ ಅನಿಸುತ್ತೆ ತಗೊಂಡ್ಲೋ ಬೇಡ ಅಂತ ಅನ್ಸುತ್ತೆ. ಇಲ್ಲಿ ಬಂದಾಗ ಪ್ರತಿಯೊಂದು ವೆಹಿಕಲ್ನ ಕಂಪೇರ್ ಮಾಡಬಹುದು, ಬೇರೆ ಬೇರೆ ರೀತಿಯ ವೆಹಿಕಲ್. ಮುದ್ದಸ್ಸರ್, ಡೈರೆಕ್ಟರ್ ಮೀಡಿಯಾ ಡೇ ಮಾರ್ಕೆಟಿಂಗ್. ಇದು 5th ಇಂಟರ್ನ್ಯಾಷನಲ್ ಗ್ರೀನ್ ವೆಹಿಕಲ್ ಎಕ್ಸ್ಪೋ ಇಲ್ಲಿ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರಲ್ಲಿ ಮಾಡ್ತಾ ಇದ್ದೀವಿ. ಇದು ಸ್ಟಾರ್ಟೆಡ್ ಫ್ರಮ್ ಟುಡೇ ಮಾರ್ನಿಂಗ್ 10 to ಈವ್ನಿಂಗ್ 6. ಇಲ್ಲಿ 100+ ಕಂಪ್ನೀಸ್ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. 30 to 35 ವೆಹಿಕಲ್ ಮ್ಯಾನುಫ್ಯಾಕ್ಚರರ್ಸ್, 2 ವೀಲರ್, 3 ವೀಲರ್, 4 ವೀಲರ್ ಕಾರ್ ಮ್ಯಾನುಫ್ಯಾಕ್ಚರರ್ಸ್ ಇಲ್ಲಿ ಡಿಸ್ಪ್ಲೇ, ಅವರು ವೆಹಿಕಲ್ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಟೆಕ್ನಾಲಜಿ ಪ್ರೊವೈಡರ್ಸ್ ಅವರು ಕೂಡ ಅಬೌಟ್ 70 to 80 ಕಂಪ್ನೀಸ್, ಕಂಪೋನೆಂಟ್ಸ್, ಸ್ಪೇರ್ ಪಾರ್ಟ್ಸ್, ನ್ಯೂ ಟೆಕ್ನಾಲಜಿ, ಬ್ಯಾಟ್ರಿ ನ್ಯೂ ಟೆಕ್ನಾಲಜಿ ಅದು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ನಾವೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ಗಳು, ಮಿನಿಸ್ಟ್ರಿ ಆಫ್ MSME, ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಇಂಡಸ್ಟ್ರಿ ಮಿನಿಸ್ಟ್ರಿ ಅವರಿಗೆ ತುಂಬ ಥ್ಯಾಂಕ್ಸ್ ಮಾಡ್ತೀನಿ. ಹಾಗಾಗಿ ಸ್ಟೇಟ್ ಗೌರ್ಮೆಂಟ್ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಯಲ್ಲಿ 4-5 ಅಸೋಸಿಯೇಷನ್ ಇದ್ದಾರೆ, ಇಂಡಸ್ಟ್ರಿ ಅಸೋಸಿಯೇಷನ್ ಅವರು. ಅಸೋಸಿಯೇಷನ್ ಕೂಡ ಥ್ಯಾಂಕ್ಸ್ ಮಾಡ್ತೀನಿ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ. ಅವರೆಲ್ಲ ಮೆಂಬರ್ಸ್ಗಳು ಮತ್ತು ಫೆಡರೇಷನ್ ಆಫ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರಿ ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ರು. ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂಬಲ್ ಎನರ್ಜಿ, ಗವರ್ಮೆಂಟ್ ಆಫ್ ಇಂಡಿಯಾ ಅವರು, ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್. Very happy to inaugurate this e-vehicles expo, and this is that latest technology related and 4.0 industry 4.0, and this kind of activities have to be promoted for bringing new technology into manufacturing activity, and particularly these e-vehicles will be pollution free and eco-friendly vehicles. And not only e-vehicles are exhibited here, also small scale industries manufacturing various components needed for this e-vehicle related industries also they are participating. As an officer from Ministry of MSME, we are also supporting the organizers in bringing out best micro small enterprises. I think around 40 to 50